ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ. ಬೆಳಗ್ಗೆನೇ ಎದ್ದು ಆಯಿಲ್ ಸ್ನಾನ ಮಾಡೋಣ ಅಂತೇಳಿ ನಾನು ಸ್ವಲ್ಪ ಆಯಿಲ್ ಹಚ್ಕೊಳ್ತಾ ಇದ್ದೆ. ನಮ್ಮ ಅಕ್ಕ ಅವ್ರು ಆಲ್ರೆಡಿ ರೆಡಿಯಾಗಿ ಊರಿಗೆ ಹೋಗೋದಕ್ಕೆ ಬಂದು ಕುತ್ಕೊಂಡಿದ್ರು. ಅಮ್ಮ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ರು. ನಾನು ಸ್ನಾನ ಮಾಡ್ಕೊಂಬಿಡೋಣ ಅಷ್ಟರಲ್ಲಿ ಅಂತೇಳಿ ಆಯಿಲ್ ಹಚ್ಕೊಳ್ತಾ ಇದ್ದೆ. ಹಬ್ಬಕ್ಕೆ ಹೂವು ಬೇಕು ಅಂತ ಹೇಳಿ ಹಿಂದಿನ ದಿನವೇ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೆ. ನಮ್ಮ ಭಾವ ಬೆಳಗ್ಗೆನೇ ಬಂದು ಹೂವು ಎಲ್ಲ ಹಾಕಿ ತೋರಣ ಎಲ್ಲ ಕಟ್ಟಿಕೊಟ್ರು. ಅಷ್ಟರಲ್ಲಿ ಅಮ್ಮನೂ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ತಾಯಿದ್ರು. ನಿಮಗೂ ನಿಮ್ಮ ಕುಟುಂಬದವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮಮ್ಮ ನಾನು ವಿಡಿಯೋ ಮಾಡೋದನ್ನೆಲ್ಲ ಬಂದು ಯೂಟ್ಯೂಬಲ್ಲಿ ನೋಡ್ತಾ ಇರ್ತಾರೆ. ನಾನೇನಾದರೂ ಬಂದರೆ ವಾಲ್ಯೂಮ್ ಕಮ್ಮಿ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಅದಕ್ಕೆ ಅವ್ರ ಹತ್ರನೂ ಇವತ್ತು ಮಾತಾಡಿಸ್ಬಿಟ್ಟೆ. ಯುಗಾದಿ ಹಬ್ಬದ ಶುಭಾಶಯ ಹೇಳು ಅಂತ ಹೇಳಿ ಮೈಕ್ ಹಾಕ್ಬಿಟ್ಟು ಹೇಳಿಸ್ದೆ. ನಾನು ಸ್ನಾನ ಎಲ್ಲ ಮಾಡಿಕೊಂಡು ಸರಿ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಹೆಲ್ಪ್ ಮಾಡೋಣ ಅಂತ ಬಂದೆ. ಆಮೇಲೆ ಫ್ಲ್ಯಾಶ್ ಆಯಿತು ವಿಡಿಯೋ ಮಾಡಬೇಕು ಯೂಟ್ಯೂಬ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ನಾನೇನು ಹೆಲ್ಪೇ ಮಾಡಿಲ್ಲ. ಬರೀ ನಮ್ಮಮ್ಮ ಮಾಡೋದನ್ನ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ. ನಮ್ಮ ಅಕ್ಕ ಅವರು ಆಲ್ರೆಡಿ ಊರಿಗೆ ಹೋಗ್ಬಿಟ್ಟಿದ್ರು. ನಮ್ಮ ಅಕ್ಕ ಅವ್ರು ಯಾವಾಗಲೂ ಊರಲ್ಲೇ ಹಬ್ಬ ಮಾಡೋದು. ನಮ್ಮ ಫುಲ್ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ನಾವು ಯಾವಾಗಲೂ ಇಲ್ಲಿ ಹಬ್ಬ ಮಾಡಿಬಿಟ್ಟು ಮಾರನೇ ದಿನ ಊರಿಗೆ ಹೋಗ್ತೀವಿ. ಅದಕ್ಕೆ ನನಗೆ ನಮ್ಮಮ್ಮಂಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಒಬ್ಬಟ್ಟು ಮಾಡ್ಕೊಳ್ತಾ ಇದ್ವಿ. ಮಾಡ್ಕೊಳ್ತಾ ವೀಡಿಯೋ ಮಾಡೋಕ್ಕೋಗಿ ಪಕ್ಕದಲ್ಲಿ ನೋಡಿದ್ರೆ ಎಲ್ಲ ಆಯಿಲೇ ಚೆಲ್ಲೋಗ್ಬಿಡ್ತು ನಮ್ಮಮ್ಮ ಒಬ್ಬಟ್ಟು ಮಾಡೋ ಟೈಮಲ್ಲಿ. ನಮ್ಮಮ್ಮ ನಾನು ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ ಕಾಳುಗೊಜ್ಜೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ರಸಮ್ ಮತ್ತು ರೈಸ್ ಎಲ್ಲ. ನಾನು ಆಚೆ ದೇವಸ್ಥಾನಕ್ಕೆ ಹೋಗೋಣ ಇವತ್ತು ನನ್ನ ಫ್ರೆಂಡ್ ಜೊತೆ ಅಂತ ಅಂದ್ಕೊಂಡಿದ್ದೆ. ನಮ್ಮಮ್ಮ ಎಲ್ಲೂ ಹೋಗಬೇಡ ಮನೆಯಲ್ಲೇ ಇರು ಇವತ್ತು ಹಬ್ಬದ ದಿನ ಅಂತ ಹೇಳಿದ್ರು. ನಮ್ಮ ಅಕ್ಕವ್ರು ಕೂಡ ಊರಿಗೆ ಹೋಗ್ಬಿಟ್ಟಿದ್ರು. ಅದಕ್ಕೆ ನಾನು ಸರಿ ಅಂದ್ಬಿಟ್ಟು ಮನೆಯಲ್ಲೇ ಇದ್ದೆ. ಮತ್ತು ತುಂಬ ಹೊಟ್ಟೆ ಹಶ್ವಾಗ್ತಾಯಿತ್ತು ನನಗೆ. ಅದೇನೋ ಏನಾದರೂ ಹಬ್ಬ ಇದ್ದಾಗ ಏನಾದರೂ ಪೂಜೆ ಇದ್ದಾಗ ತಿನ್ನಬಾರ್ದು ಅಂದ್ಕೊಂಡಾಗಲೇ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ. ಸೊ ರಸಮ್ ಬೇಕಾಗ್ತಾಯಿತ್ತು. ಅದ್ರದ್ದೊಂದು ಕ್ಲಿಪ್ಸಿಂಗ್ ತೊಗೊಂಡೆ. ಮತ್ತು ಒಬ್ಬಟ್ಟು ಮಾಡೋದನ್ನ ನಮ್ಮಮ್ಮ ಲಾಸ್ಟಲ್ಲಿ ಒಬ್ಬಟ್ಟು ಮಾಡ್ತಾಯಿದ್ರು. ಸೊ ಒಬ್ಬಟ್ಟು ಮಾಡೋದನ್ನ ವೀಡಿಯೋ ಮಾಡಿಕೊಂಡೆ. ನನಗೆ ನಮ್ಮಮ್ಮ ಮಾಡೋ ಅಡುಗೆನೇ ತುಂಬ ಇಷ್ಟ. ನಾನು ನಮ್ಮಮ್ಮ ಇಬ್ಬರೇ ಇರೋದ್ರಿಂದ ನಮ್ಮಿಬ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೊಂಡಿದ್ವಿ. ಬಿಕಾಸ್ ಮಾರನೇ ದಿನ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದರಿಂದ ನನಗೆ ನಮ್ಮಮ್ಮಂಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒಬ್ಬಟ್ಟು ಮಾಡಿ ಇಟ್ಕೊಂಡಿದ್ವಿ. ನಮ್ಮಮ್ಮ ಈ ಗ್ಯಾಪಲ್ಲಿ ಬೇರೆ ನಾನು ವೀಡಿಯೋ ಮಾಡ್ತಾಯಿದ್ಕೊಂಡು ಡೈಲಾಗ್ ಹೊಡೆದ್ರು. ನಾನು ಒಬ್ಬಟ್ಟಿಗೆಲ್ಲ ದೃಷ್ಟಿ ಆಗುತ್ತೆ, ಆಮೇಲೆ ಚೆನ್ನಾಗಿ ಬರ್ತಾರೆ ಒಬ್ಬಟ್ಟು ಕೂಡ ಬರೋದಿಲ್ಲ ಅಂತ ಹೇಳ್ತಾಯಿದ್ರು. ನಾನು ಇವಾಗ ಹಾಕೋದಿಲ್ಲ, ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಎಲ್ಲ ಆದಮೇಲೆ ಹಾಕೋದು. ಇವಾಗ ಹಾಕೋದಿಲ್ಲ. ಇದಕ್ಕಿನ್ನ ಒಂದು 2 ದಿನ ಟೈಮ್ ತೊಗೊಳತ್ತೆ ಅಂತ ಹೇಳ್ತಾಯಿದ್ದೆ ನಮ್ಮಮ್ಮನಿಗೆ. ಇವಾಗ ಹಬ್ಬಕ್ಕೆ ನಾನು ಹೆಂಗೆ ರೆಡಿ ಆದೆ ಅಂತ ತೋರಿಸ್ತೀನಿ ಬನ್ನಿ. ಸ್ಮಾಲ್ ಒನ್ ಹಾಕ್ಕೊಂಡಿರ್ತಾನೆ. ಯಾಕೋ ಗಂಟ್ಲೇ ಸರಿ ಇಲ್ಲ. ರೀಸೆಂಟಾಗಿ ಒಂದು 15 ಡೇಸ್ 1 ವೀಕ್ ಬಿಟ್ಟು ನನಗೆ ಅದು ಸಡನ್ನಾಗಿ ತುಂಬ ಹೀಟ್ಗೆ ಹುಷಾರಿಲ್ಲ ಆಗುತ್ತಲ್ಲ ಆ ಥರ ಆಗಿಬಿಟ್ಟಿತ್ತು. ನನಗೆ ಬಿಸಿಲು ಹೋಗಲ್ಲ ಬಂದ್ರೇ ಆಗೋದಿಲ್ಲ. ಸೊ ಅದು ಅವಾಗಿಂದ ಇನ್ನೂ ಅದು ಸರಿನೇ ಹೋಗಿಲ್ಲ, ಹಾಗೇ ಇದೆ. ಸೊ ಈ ಇಯರಿಂಗ್ಸ್ ಬಂದು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಅಲ್ಲಿ ಮೆಟ್ರೋ ಇಳಿದ ತಕ್ಷಣ ಒಳ್ಳೊಳ್ಳೆ ಕಲೆಕ್ಷನ್ಸ್ ಹಾಕಿರ್ತಾರೆ. ಸೊ ಐ ಥಿಂಕ್ ಅಲ್ಲೇ ತೊಗೊಂಡಿದ್ದೆ ಅನ್ಕೊತೀನಿ. ಇಲ್ಲ, ಅಲ್ಲಿಂದ ಸ್ವಲ್ಪ ಒಳಗೋದ್ರೆ ಇನ್ನೊಂದು ಬರುತ್ತೆ. ಸೊ ಅಲ್ಲಿ ತೊಗೊಂಡಿದ್ದು. ನಮ್ಮದು ಕೆಫೆ ಇದೆ, ನಮ್ಮದು ಫಾಸ್ಟ್ ಫುಡ್ ಕೆಫೆ. ಆ ಕೆಫೆಯಲ್ಲಿ ಐಟಮ್ಸ್ ಕೆಫೆಗೆ ಐಟಮ್ಸ್ ಬೇಕಿತ್ತು. ದೊಡ್ಡ ಮಷಿನ್ಸ್ ಎಲ್ಲ ಬೇಕಿತ್ತು. ಓವೆನ್ನು, ಮೈಕ್ರೋವೆನ್ಸು ಆ ಥರದ್ದೆಲ್ಲ. ಸೊ ಅದು ತೊಗೊಂಬರೋಕೆ ಹೋದಾಗ ಅಲ್ಲೇ ಪಕ್ಕದಲ್ಲಿ ಸೇಲ್ ಮಾಡ್ತಾಯಿದ್ರು, ಚಿಕ್ಕ ಸ್ಟಾಲ್ ಹಾಕ್ಬಿಟ್ಟು. ಆವಾಗ ತೊಗೊಂಬಂದಿದ್ದು. ನಾನು ತೊಗೊಂಡು ತುಂಬ ದಿನವೇ ಆಯಿತು. ಆಲ್ಮೋಸ್ಟ್ 1 ಇಯರ್ 1.5 ಇಯರ್ ಆಗಿರ್ಬೋದು. ಯೂಸೇ ಮಾಡಿರಲಿಲ್ಲ, ಹಾಗೆ ತೊಗೊಂಡು ಇಟ್ಕೊಂಡಿದ್ದೆ. ನಂಗೆ ಇಯರಿಂಗ್ಸ್ ಕಲೆಕ್ಷನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ತೊಗೊಂಬಿಟ್ಟು ಹಂಗೆ ಇಟ್ಕೊಂಡಿದ್ದೆ. ಅದು ಇವಾಗ ಏನೋ ಡ್ರೆಸ್ಸು ಮ್ಯಾಚ್ ಆಯಿತು. ಚೆನ್ನಾಗಿದೆಲ್ಲ, ಚೆನ್ನಾಗಿ ಅನಿಸ್ತಾ ಇದೆ. ಸೊ ಹೇರ್ ಸ್ಟೈಲ್ ಒಂದು ಸೆಟ್ ಮಾಡ್ಕೊಂಬಿಡೋಣ, ಇಲ್ಲಾಂದರೆ ಹಿಂಗೆ ಬಿಟ್ಬಿಡ್ಲಾ? ಚೆನ್ನಾಗಿ ಅನಿಸ್ತಾ ಇದೆಯಾ? ಚೆನ್ನಾಗಿ ಅನಿಸ್ತಾ ಇದೆ, ನಾಟ್ ಬ್ಯಾಡ್. ಬಟ್ ನಾನು ಇಯರಿಂಗ್ಸ್ ಹಾಕಿರೋದು ಕಾಣಿಸೋದೇ ಇಲ್ಲ. ಆ್ಯಂಡ್ ನೆಕ್ಕಿಗೂ ಏನೋ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆಲ್ರೆಡಿ ಇದಕ್ಕೆ ದುಪ್ಪಟ್ಟ ಕೊಟ್ಟಿದ್ದಾರಲ್ಲ, ಅದಕ್ಕೆ ಏನು ಬೇಡ ಅಂತ. ಹಿಂಗೆ ಚೆನ್ನಾಗೂ ಕಾಣಿಸ್ತಾ ಇದೆ. ಆದರೂ ನೋಡೋಣ, ಕೂಮ್ ಮಾಡಿಬಿಟ್ಟು. ಏನು ಜಾಸ್ತಿ ಹೇರ್ ಸ್ಟೈಲು ಮೇಕಪ್ಪು ಏನೂ ಇಲ್ಲ. ನಾನು
ಸ್ವಲ್ಪ ನನಗೆ ಈ ಥರ ಮೆಸ್ಸಿ ಮೆಸ್ಸಿ ಆಗಿರೋದೇ ನನಗೆ ಸೂಟ್ ಆಗುತ್ತೆ. ಸೊ ನಾನು ಅದಕ್ಕೆ ಇದೇ ಥರನೇ ನಾನು ಯಾವಾಗಲೂ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು, ಹಾಗೆ ಇದ್ಬಿಡಲಿ ಅಲ್ವಾ. ಥಿಂಕ್ ದಿಸ್ ಇಸ್ ಫೈನ್. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು, ಸೌತ್ ಇಂಡಿಯನ್ ಹುಡುಗಿ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಅದು ನಾನು ಮೇಲ್ ಹಿಂದೆಗಡೆ ಕಟ್ಬಿಟ್ಟಿದ್ದೀನಿ. ಸೊ ಐ ಥಿಂಕ್ ಇವಾಗ ಓಕೆ, ಹಿಂಗೆ ಹಾಕೊಳ್ಳೋಣ. ಹಿಂಗೆ ಇದೇ ಥರ ಸೆಟ್ ಆಗುತ್ತೆ. ಸೊ ಇದು ನನ್ನ ಫೆಸ್ಟಿವಲ್ ಲುಕ್ಕು. ಸೊ ಇಷ್ಟೇನು ಬೇಡ, ಸ್ಟಿಕರ್ ಇಟ್ಕೊಂಬಿಡೋಣ, ಅದೇ ಇಟ್ಕೊಂಡಿಲ್ಲ ನಾನು. ಆ್ಯಂಡ್ ಕಾಜಲ್ ಕೂಡ ಹಾಕ್ಕೊಂಡಿಲ್ಲ. ಸೌತ್ ಇಂಡಿಯನ್ ಲುಕ್ಕಿಗೆ ಇದು ತುಂಬ ತುಂಬ ಇಂಪಾರ್ಟೆಂಟ್ ಅಲ್ವಾ. ಇಟ್ಕೊಂಬಿಟ್ಟು ಒಂದು ಸ್ಟಿಕ್ಕರ್ ಇಟ್ಕೊಂಬಿಡೋಣ. ಬೇಸಿಕ್ ಅಷ್ಟೇ. ಇದು ಒಂದೇನು 200 ರುಪೀಸ್ ಇರ್ಬೋದು. 200 ರುಪೀಸ್ ಆಬ್ವಿಯಸ್ಲಿ ದೊಡ್ಡ ವಿಷಯನೇ, ಬಟ್ ಕ್ವಾಲಿಟಿ ಹಾಕೊಂಡ್ರೆ ಕ್ವಾಲಿಟಿ ಚೆನ್ನಾಗಿರೋದು ಹಾಕೊಬೇಕಲ್ವಾ ಅಂತ. ಸೊ ನಾನು ಯೂಸ್ ಮಾಡೋದು ಇದು ಐ ಡ್ರಾಮಾ ನೇಮ್. ಸೊ ಎಸ್ ಆಯಿತು. ಆ್ಯಂಡ್ ಸ್ಟಿಕ್ಕರ್ ಇಟ್ಕೊಂಬಿಡೋಣ ಅಲ್ವಾ. ಬಿಂದಿ ಬೊಟ್ಟು ಯಾವ್ದು ಇಟ್ಕೊಳ್ಳಿ? ಗ್ರೀನ್ ಕಲರ್ ಇಟ್ಕೊಳ್ತೀನಿ. ಸೊ ಈ ಥರ ಇದೆ, ಕಲರ್ ಇದೆ. ಸೊ ಕಲರಲ್ಲಿ ನಾನು ಗ್ರೀನ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಗ್ರೀನ್ ಮತ್ತು ಅದ್ರ ಮೇಲೆ ವೈಟ್ ಸ್ಟೋನ್ ಕಾಣಿಸ್ತಾ ಇದೆಯಾ ನಿಮಗೆ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಕಮೆಂಟ್ ಮಾಡಿ. ನನಗೆ ನಾನು ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ. ನಂಗೆ ನಿಜವಾಗ್ಲೂ ನನಗೆ ನಾನೇ ಸಿಕ್ಕಾಪಟ್ಟೆ ಇಷ್ಟ. ನಾನು ಯಾವಾಗಲೂ ನನಗೋಸ್ಕರನೇ ನಾನು ರೆಡಿ ಆಗ್ತೀನಿ. ನಾನು ಯಾವಾಗ ಹಿಂಗೆಲ್ಲ ರೆಡಿ ಆಗ್ತೀನಿ, ನಾನು ಅವಾಗ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತೀನಿ ಅಂತ ನನ್ನ ಫೀಲ್. ಸೊ ನೆಕ್ಸ್ಟ್ ಏನು ವೀಡಿಯೋ ಮಾಡಲಿ ಅಂತ ನೀವು ಕಮೆಂಟ್ ಮಾಡಿ, ನಾನು ಅದ್ರ ಪ್ರಕಾರ ನಾನು ವೀಡಿಯೋ ಮಾಡ್ತೀನಿ. ಕುಂಕುಮ ಕೂಡ ಇಟ್ಕೊಂಡು ತೋರಿಸ್ಬಿಡ್ತೇನೆ. ಹೆಂಗೆ ಕಾಣಿಸ್ತಾ ಇದ್ದೀನಿ? ಐ ಥಿಂಕ್ ಪರ್ಫೆಕ್ಟ್ಲಿ ಆಲ್ ರೈಟ್. ಪರ್ಫೆಕ್ಟ್ ಆಗಿದೆ ಅಂತ ನನ್ನ ಅನಿಸಿಕೆ. ನನಗಿಷ್ಟೇ ಸಾಕು ರೆಡಿ ಆಗೋದಕ್ಕೆ.